ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗುಚಲಿ ವ್ಲಾಗ್ ಇನ್ ಕನ್ನಡ. ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 7ನೇ ದಿನ. ಈ ವಿಡಿಯೋದಲ್ಲಿ ನಾನು ಏನು ವೆಯ್ಟ್ ಚೆಕ್ ಮಾಡಿ ತೋರಿಸ್ತೀನಿ. 6ನೇ ದಿನ ಕಂಪ್ಲೀಟ್ ಆದಮೇಲೆ ತೋರಿಸೋವಂಥ ವೆಯ್ಟ್ ಅಂದರೆ 6 ಡೇಸು ಕಂಪ್ಲೀಟ್ ಆಗಿದೆ. ಇವತ್ತು 7 ಡೇಸ್. ಇವತ್ತು ಮಾರ್ನಿಂಗು ಚೆಕ್ ಮಾಡಿ ತೋರಿಸೋವಂಥ ವೆಯ್ಟು. ಓಕೆನಾ? ಇವತ್ತು ಕಂಪ್ಲೀಟ್ ಆದಮೇಲೆ ನಾನು ನಾಳೆ ಮಾರ್ನಿಂಗು ನಾನು ವೆಯ್ಟ್ ಚೆಕ್ ಮಾಡಿ ವಿಡಿಯೋ ಹಾಕ್ತೀನಿ. ಆಯಿತಾ? ಹೊಸೊಬ್ರೇನಾದರೂ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಾನು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಏನು ತಗೊಂಡಿದ್ದೀನಿ ಆ ವಿಡಿಯೋಗಳನ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗಳಿಗೆ ಸಬ್ಸ್ಕ್ರೈಬು, ಲೈಕು, ಶೇರು ಕೊಟ್ಟು ಕಮೆಂಟ್ ಮಾಡಿ. ಓಕೆನಾ? ಹಳುಬ್ರಾಗಿದ್ದರೆ ಶೇರು, ಲೈಕು, ಕಮೆಂಟ್ ಹಾಕಿ. ಓಕೆ? ಇವತ್ತು ನಾನು ಮಾರ್ನಿಂಗು ಸ್ವಲ್ಪ ಬೇಗ ಎದ್ದು ಬೇಗ ವಾಕೆಲ್ಲ ಮುಗಿಸ್ಕೊಬಂದು ಆಮೇಲೆ ಮಾರ್ನಿಂಗ್ ಡ್ರಿಂಕ್ನ ಕುಡಿಯೋಣ ಅಂಥೇಳಿ ಮೇಲೋದೆ ಫ್ರೆಂಡ್ಸ್. ಮೇಲೋದು ನೋಡಿದ್ರೆ ಬೆಳಗ್ಗೆನೇ ಬಿಸಿಲು ಚೆನ್ನಾಗಿ ಹೊಡಿತಾ ಇತ್ತು. ಬೆಳಗಿನ ಎಳೆ ಬಿಸಿಲು, ಬೆಳಗಿನ ಒಳ್ಳೆ ಗಾಳಿ ಚೆನ್ನಾಗಿತ್ತು. ತಂಪಾದ ವಾತಾವರಣ ಚೆನ್ನಾಗಿತ್ತು. ಒಟ್ಟಾರೆ ನಾನು 20 ನಿಮಿಷ ಮಾಡಬೇಕು ಅಂತೇಳಿ ಮೇಲೋದೆ, ಆದರೆ 20 ನಿಮಿಷಕ್ಕೂ ಹೆಚ್ಚು ವಾಕ್ನ ಮಾಡಿದೆ ನಾನು. ಬೆಳಿಗ್ಗೆ ವಾಕ್ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕು, ಕೆಲಸ ಜಾಸ್ತಿ ಅನ್ನೋ ಅಂಥವ್ರು ಬೆಳಿಗ್ಗೆ ಬದಲಿಗೆ ಸಂಜೆ ಮಾಡಿ. ಇಲ್ಲ ಅಂದರೆ ನೈಟು ಊಟ ಆದಮೇಲೆ ಒಂದು ಹಾಫ್ ಆನ್ ಅವರು ಇಲ್ಲಾಂದರೆ 1 ಅವರು ವಾಕ್ ಮಾಡಿ. ಅದಲ್ದಲೆ ಈಗ ನೀವು ಮನೆಯಲ್ಲಿ ಟಿ ವಿ ನೋಡ್ತಾ ಇರ್ತೀರ, ಅವಾಗ ಕೂತಿರ್ತೀರಲ್ವ, ಆವಾಗ ಟಿ ವಿ ನೋಡ್ಕೊಂಡೆ ಒಂದು 5-10 ನಿಮಿಷ ಹಂಗೆ ವಾಕ್ ಮಾಡ್ಬೋದು. ಟಿ ವಿ ನೋಡ್ದಂಗೂ ಆಗುತ್ತೆ, ವಾಕ್ ಆದಂಗೂ ಆಗುತ್ತೆ ಅಲ್ವಾ? ಅಡುಗೆ ಮನೇಲಿ ನಾವು ಸಾಂಬಾರು ಕಾಯಕ್ಕಿಟ್ಟಿರ್ತೀವಿ ಅಂದ್ಕೊಳ್ಳಿ, ಕಾಯಬೇಕು, ಆವಾಗ ಫ್ರೀ ಇರ್ತೀವಲ್ವ. ಫ್ರೀ ಇದ್ದಾಗ ಆವಾಗ ಒಂದು 5 ನಿಮಿಷ ಅತ್ತ ಓಡಾಡಿದ್ರೆ ದೈಹಿಕ ಚಟುವಟಿಕೆ ಅನ್ನೋದು ಆಗುತ್ತೆ. ಫ್ರೆಂಡ್ಸ್, ನನ್ನ ಮೊದಲ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮೊದಲ ವೀಡಿಯೋಗೂ ಈಗ ಮಾಡ್ತಾಯಿರೋ ವೀಡಿಯೋಲಿ ಫೇಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಕಾಣ್ತಾ ಇದೆ. ಫ್ರೆಂಡ್ಸ್, ಈ ಬೆಟ್ಟ ಕಾಣ್ತಿದೆ ಗೊತ್ತಾ? ಈ ಬೆಟ್ಟ ಇದು ಮಧುಗಿರಿ ಬೆಟ್ಟ ಅಂತೇಳಿ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ. ಓಕೆನಾ? ಏಕಶಿಲಾ ಬೆಟ್ಟದಲ್ಲಿ 2ನೇ ಸ್ಥಾನ ಪಡೆದಿದೆ. ಇದು ತುಮಕೂರು ಜಿಲ್ಲೆಯಲ್ಲಿದೆ. ನಮ್ಮ ಸುತ್ತಮುತ್ತಲಿನವ್ರಿಗಾದರೆ ಗೊತ್ತಿರುತ್ತೆ ಇದರ ಪ್ರಸಿದ್ಧಿ ಏನಂತ ಅಂತೇಳಿ. ಆದರೆ ಬೇರೆಯವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಈ ವಿಡಿಯೋ ಮೂಲಕ ತೋರಿಸ್ದೆ. ಓಕೆ? ನಾನು ನಿಂತಿರೋ ಜಾಗದಿಂದನೇ ಹಿಂದಕ್ಕೆ ತಿರುಗಿ ನೋಡಿದ್ರೆ ಇದು ಚನ್ನರಾಯನದುರ್ಗದ ಬೆಟ್ಟ. ಈ ಬೆಟ್ಟದ ಬಗ್ಗೆ ಗೊತ್ತೇ ಇರುತ್ತೆ. 7 ಸುತ್ತಿನ ಕೋಟೆ ಅಂತೇಳಿ ಫಿಲಮ್ ತೆಗ್ದಿದ್ದಾರಲ್ಲ ಇದೇ ಬೆಟ್ಟದಲ್ಲಿ. ಮತ್ತು ಬಂಗಾರದ ಜಿಂಕೆ ಅಂತೇಳಿ ವಿಷ್ಣುವರ್ಧನ್ ಭಾರತಿ ಆ್ಯಕ್ಟ್ ಮಾಡಿದಾರಲ್ಲ ಈ ಬೆಟ್ಟದಲ್ಲೇ ಆ್ಯಕ್ಟ್ ಮಾಡಿರೋದು. ಇದು 7 ಸುತ್ತಿನ ಕೋಟೆ. ಬೆಟ್ಟದ ಬುಡದಲ್ಲಿ ಊರಿದೆ ಚನ್ನರಾಯನದುರ್ಗ ಅಂತೇಳಿ. ಚೆನ್ನಾಗಿದೆ ಪ್ಲೇಸ್. ವಾಕೆಲ್ಲ ಮುಗೀತು. ಕಷಾಯ ಮಾಡೋಣ ಅಂತೇಳಿ ನೀರಿಟ್ಟಿದ್ದೀನಿ ಒಲೆ ಮೇಲೆ ಕಾಯೋಕ್ಕೆ. ಇವತ್ತು ನಾನು ಯಾವ ಕಷಾಯ ಮಾಡ್ತೀನಿ ಅಂತಂದರೆ ಸೋಂಪು ತಗೊಂಡಿದ್ದೀನಿ, ಚಕ್ಕೆ ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಅಜ್ವೈನ್ ತಗೊಂಡಿದ್ದೀನಿ, ಮತ್ತು ಶುಂಠಿ ತಗೊಂಡಿದ್ದೀನಿ. ಇಷ್ಟನ್ನು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕಾಯಿಸ್ಕೊತೀನಿ. ಚಕ್ಕೆನ ಕುಡಿಯೋದ್ರಿಂದ ಶುಗರ್ ಲೆವೆಲ್ಲು ಕಮ್ಮಿ ಆಗುತ್ತೆ, ಮತ್ತು ನಮಗೆ ತೂಕ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇನ್ನು ಸೋಂಪುನ ಜೀರ್ಣಕ್ರಿಯೆ ಆಗಲಿ ಅಂತೇಳಿ ಎಲ್ಲ ಹೋಟೆಲ್ಗಳಲ್ಲಿ ಕೊಡ್ತಾರೆ ಅಲ್ವಾ. ಮತ್ತು ಅಜೀರ್ಣ ಸಮಸ್ಯೆ ಇರೋರು, ಮಲಬದ್ಧತೆ ಇರೋರು ಸೋಂಪನ್ನ ಅಗ್ದು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ಆಗುತ್ತೆ. ಮತ್ತು ಬಾಯಿ ವಾಸನೆ ಬರಬಾರ್ದು ಅಂತೇಳಿ 1-2 ಕಾಳನ್ನ ಸೋಂಪನ್ನ ಅಗ್ಯೋದ್ರಿಂದ ಬಾಯಿ ಸ್ಮೆಲ್ಲು ಬರಲ್ಲ. ಮತ್ತು ಜೀರಿಗೆ ತಿನ್ನೋದ್ರಿಂದ ಅಜೀರ್ಣತೆ, ಹೊಟ್ಟೆ ಉಬ್ಬರ, ಉಷ್ಣತೆ ಅದೆಲ್ಲ ಕಡಿಮೆ ಆಗುತ್ತೆ. ಶುಂಠಿ, ಅಜ್ವೈನು, ಸೋಂಪು, ಜೀರಿಗೆ, ಚಕ್ಕೆ ಇವನ್ನೆಲ್ಲ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ದೇಹದ ಮೆಟಬಾಲಿಸಮ್ ರೇಟ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ದೇಹದ ಕೊಬ್ಬನ್ನು ಕರಗಿಸುತ್ತವೆ. ಇದನ್ನು ಕಷಾಯ ಮಾಡಬೇಕು ಅಂತಂದರೆ ಈಗ 1 ಗ್ಲಾಸ್ ನೀರಿಟ್ಟಿದ್ರೆ ಅರ್ಧ ಗ್ಲಾಸ್ ನೀರಾಗೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು.
ಅದು ಕುದ್ದು ಕುದ್ದು ರಸ ಬಿಟ್ಕೊಳ್ಳುತ್ತೆ. ರಸ ಕಲ್ಲರ್ ಕಾಣ್ತಿದೆ ನೋಡಿ, ಆ ಥರ ಕಲ್ಲರ್ ಬರೋವರೆಗೂ ಚೆನ್ನಾಗೆ ಕುದಿಸ್ಬೇಕು. ನಾವು ಈ ಥರ ತಗೊಳ್ಳೋದಕ್ಕಿಂತ ಹುರಿದು ಪುಡಿ ಮಾಡಿ ತಗೊಂಡ್ರೆ ಬೆಟರು, ವೇಸ್ಟ್ ಅನ್ನೋದು ಆಗೋದಿಲ್ಲ. ಇಲ್ಲ ಹುರಿದಲ್ಲೇ ಪುಡಿ ಮಾಡಿ ತಗೋಬೋದು. ಎಲ್ಲನೂ ಸ್ವಲ್ಪನೇ ಹಾಕಿದ್ರೂ ಅದು ಜಾಸ್ತಿ ಆಗಿಬಿಡುತ್ತೆ, ಆವಾಗ ವೇಸ್ಟ್ ಅನ್ನೋದು ಆಗಿಬಿಡುತ್ತೆ. ಪುಡಿನ ಉಪಯೋಗಿಸೋದ್ರಿಂದ ಕಷಾಯ ನಾವು ಸೋಸೋ ಅಗತ್ಯನೇ ಇರೋದಿಲ್ಲ, ಹಂಗೆ ಕುಡಿದ್ಬಿಡ್ಬೋದು. ಕೆಲವರು ಈ ಥರ ಉಪಯೋಗಿಸುವಾಗ ಅದು ಕಾಳುಗಳ್ನ ಹಂಗೆ ಕುಡಿಯೋಕ್ಕಾಗಲ್ಲ, ಹಬ್ಳಕ್ಕೆ ಬರೋದು ಆ ಥರ ಎಲ್ಲ ಆಗುತ್ತೆ, ಸೋಸ್ಕೊಂಡು ಕುಡಿಬೇಕು. ನನಗೂ ಕೂಡ ಹಂಗೆ ಕಾಳನ್ನ ಹಾಕಿದಾಗ ಸೋಸೆ ಕುಡಿಬೇಕು, ಅಗಿಯೋವಾಗ ಒಂಥರ ಆಗಿಬಿಡುತ್ತೆ. ಪುಡಿ ಆದರೆ ಹಂಗೆ ಕುಡಿದ್ಬಿಡ್ತೀನಿ, ಸೋಸೋದು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಈಗ ಇದು ಕಷಾಯ ರೆಡಿಯಾಗಿದೆ ನೋಡಿ, ಎಷ್ಟು ಕಡಿಮೆ ಆಗಿದೆ ನೀರು ಅಂತೇಳಿ. ಈಗ ನಾನು ಆ ಕಷಾಯಕ್ಕೆ ಸ್ವಲ್ಪ ಸೋಸ್ಕೊತೀನಿ. ನಾನಿವತ್ತು ಸೋಸ್ಕೊಂಡು 2 ನಿಂಬೆಹಣ್ಣ ಹಿಂಡಿ ಕಷಾಯನ ಕುಡಿತೀನಿ ಫ್ರೆಂಡ್ಸ್. ಮಾರ್ನಿಂಗ್ ಈ ಥರ ಕಷಾಯಗಳ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ರಿಸಲ್ಟ್ ಅನ್ನೋದು ಬೇಗನೆ ಸಿಗುತ್ತೆ. ನಾನು ಕೂಡ ಈ ಥರ ಕಷಾಯಗಳ್ನ ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಕಷಾಯಗಳ್ನ ಕುಡ್ದಿದ್ದೀನಿ. ಅದರಿಂದ ನನಗೆ ರಿಸಲ್ಟ್ ಅನ್ನೋದು ಸಿಕ್ಕಿದರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಯಾವುದೇ ರೀತಿ ತೋರಿಸೋದಿಲ್ಲ ಫ್ರೆಂಡ್ಸ್. ಈಗ ಕಷಾಯ ರೆಡಿಯಾಗಿದೆ, ಕುಡಿಯೋಣ ಬನ್ನಿ ಫ್ರೆಂಡ್ಸ್. ಟೀ ಕುಡಿದ್ರೂ ಕೂಡ ನನಗೆ ವೆಯ್ಟ್ ಲಾಸ್ ಅನ್ನೋದು ಆಗಿದೆ. ಆದರೆ ಎಲ್ಲ ಟೈಮಲ್ಲೂ ಟೀ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ವೆಯ್ಟ್ ಗೇನ್ ಆದರೂ ಕೂಡ ಆಗ್ಬೋದು. ಯಾವುದೇ ರೀತಿ ತಿಂಡಿ ತಿಂದಿಲ್ಲ ಒಂದು, ಮತ್ತು ನಾನು ಶುಗರ್ ಅನ್ನೋದು ಯಾವುದೇ ಪದಾರ್ಥದಲ್ಲಿ ಊಟದಲ್ಲಿ ಉಪಯೋಗಿಸಿಲ್ಲ. ನ್ಯಾಚುರಲ್ ಶುಗರ್ ಕೂಡ ಉಪಯೋಗಿಸಿಲ್ಲ, ಅಂದರೆ ಫ್ರೂಟ್ಸು ಆ ಥರದ್ದೇನು ತಗೊಂಡಿಲ್ಲ, ಡ್ರೈ ಫ್ರೂಟ್ಸು ಏನೂ ತಗೊಂಡಿಲ್ಲ. ಅದರಿಂದ ನನಗೆ ವೆಯ್ಟ್ ಲಾಸ್ ಆಗಿದೆ ಅಷ್ಟೇ. ಈ ಥರ ಗಂಜಿ ಪೌಡ್ರ್ ಇಲ್ಲದೆ ಇರೋರು ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್, ಮತ್ತು ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ. ಈಗ ಮಾಡಿರೋ ಗಂಜಿ ನಾನೇ ಮನೆಯಲ್ಲಿ ಮಾಡಿದಂತಹ ವೆಯ್ಟ್ ಲಾಸ್ ಗಂಜಿ ಪೌಡರ್. ಸಿರಿಧಾನ್ಯಗಳನ್ನ ಉಪಯೋಗಿಸಿ, ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ, ಡ್ರೈ ಸೀಡ್ಸ್ನ ಉಪಯೋಗಿಸಿ, ಇನ್ನೂ ಅನೇಕ ರೀತಿಯ ಸೀಡ್ಸ್ಗಳನ್ನು ಉಪಯೋಗಿಸಿ ಮಾಡಿರುವಂತಹ ಗಂಜಿ ಪೌಡರ್ ಇದು. ಒಂದು ದಿನದಲ್ಲಿ ಯಾವುದಾದರೂ ಒಂದು ರೀತಿಯ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ನಮಗೆ ಬೇಗ ಆಗುತ್ತೆ ಫ್ರೆಂಡ್ಸ್. ಒಂದೊಂದು ಸಲ ಮನೆಯವ್ರಿಗೆ ಒಂದು ಅಡುಗೆ ಮಾಡೋದು, ನಮಗೆ ಒಂದು ಅಡುಗೆ ಮಾಡೋದು, ಆ ರೀತಿ ಆದಾಗ ಮೈ ಸೊಪ್ಪು ಅನ್ನೋದು ಆಗ್ಬಿಡುತ್ತೆ. ನಮಗೆ ಬೇಜಾರಾಗಿ ಹೋಗ್ತೈತೆ, ಅಯ್ಯೋ ಯಾರಪ್ಪ ಅವ್ರಿಗೊಂದು ಅಡುಗೆ ಮಾಡಬೇಕು ನಮಗೊಂದು ಅಡುಗೆ ಮಾಡಬೇಕು ಅನ್ನಿಸ್ಬಿಡ್ತೈತೆ. ಈ ಥರ ಒಂದು ರೀತಿ ಗಂಜಿ ಪೌಡ್ರನ್ನ ಮಾಡಿ ಇಟ್ಕೊಳೋದ್ರಿಂದ ಆ ಥರ ಫೀಲ್ ಆದಾಗ ನಾವು ಸಿಂಪಲ್ಲಾಗಿ ಗಂಜಿನ ಮಾಡ್ಕೊಂಡು ಕುಡಿದು ಬಿಡ್ಬೋದು. ಈಗ ಗಂಜಿ ರೆಡಿಯಾಗಿದೆ ಫ್ರೆಂಡ್ಸ್. ಮಾರ್ನಿಂಗು ಬೆಳಗ್ಗಿನ ತಿಂಡಿಗೆ ನಾನು ಗಂಜಿನ ಕುಡಿತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಕುಡಿಯೋಣ. ಇದನ್ನು ಕುಡಿಯುವಾಗ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಮಾಡೋವಾಗ ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು, ಗಟ್ಟಿಯೆಲ್ಲ ಮಾಡ್ಕೋಬಾರ್ದು. ಗಟ್ಟಿ ಮಾಡಿದ್ರೆ ಕುಡಿಯೋದಕ್ಕಾಗಲ್ಲ, ಇಲ್ಲಾಂದರೆ ಸ್ಪೂನಲ್ಲಿ ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ತೆಳುವಾಗಿ ಮಾಡೋದ್ರಿಂದ ಈಸಿಯಾಗಿ ಹಂಗೆ ಕುಡಿದು ಬಿಡ್ಬೋದು. ನಾವಿಬ್ಬರೇ ಇದ್ರೂ ನಮ್ಮ ಮನೆಯವರು ಈ ಗಂಜಿ ಪಂಜಿ ಎಲ್ಲ ಕುಡಿಯಲ್ಲ ಫ್ರೆಂಡ್ಸ್. ಅವ್ರಿಗೆ ಸಪ್ರೇಟ್ ಅಡುಗೆ ಮಾಡಿ ಇಟ್ಬಿಡಬೇಕು, ಆಮೇಲೆ ನನಗೇನು ಬೇಕೋ ಅದನ್ನು ಮಾಡ್ಕೊಂಡು ಕುಡಿದು ಬಿಡಬೇಕು. ನೈಟು ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ, 1 ಸ್ಪೂನ್ ಹಾಕಿದ್ದೆ, 1 ಗ್ಲಾಸ್ ಎಲ್ಲ ಆಗಿದೆ, ಜೆಲ್ಲಿ ಥರ ಆಗಿದೆ ಅದು. ಸಬ್ಜಾ ಸೀಡ್ಸ್ನ ಡಯಟ್ನಲ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪು, ಮಲಬದ್ಧತೆ ಸಮಸ್ಯೆ ಏನಿದೆ ಅದು ನಿವಾರಣೆಯಾಗುತ್ತೆ ಇದನ್ನು ಕುಡಿಯೋದ್ರಿಂದ. ಮತ್ತು ಮೆಟಾಬಾಲಿಸಮ್ ರೇಟ್ನ ಜಾಸ್ತಿ ಮಾಡೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ 2 ಮೊಟ್ಟೆ ಎಗ್ ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ. ಎಗ್ ಆಮ್ಲೆಟ್ಗೆ ಈರುಳ್ಳಿ ಉಪಯೋಗಿಸ್ತೀನಿ, ಕೋಸು ಉಪಯೋಗಿಸ್ತೀನಿ, ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ, ಹುಳ್ಳಿಕಾಯಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದನ್ನು ಹಾಕ್ಕೊಂಡಿಲ್ಲ ನಾನು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ 3 ಹಾಕ್ಕೊಂಡು 2 ಮೊಟ್ಟೆ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ತರಕಾರಿಗೆ ಅಂಟ್ಕೋಬೇಕು. ಉಪ್ಪು ಖಾರ ಎಲ್ಲ ಅಂಟ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಆಮ್ಲೆಟ್ ಮಾಡೋದಕ್ಕೆ ಎಣ್ಣೆನ ಬಿಟ್ಟು ತವನ ಕಾಯಿಸಿದ್ದೀನಿ. ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ, ತವ ಸ್ವಲ್ಪ ಒದ್ದೆ ಆದರೆ ಸಾಕು. ಎಣ್ಣೆಲಿ ಈ ಥರ ಹಿಂಗೆ ಹಾಕ್ಕೊಂಡು ತೆಳುವಾಗಿ ಅಳ್ಕೋಬೇಕು ಆಮ್ಲೆಟ್ನ. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕೊಂಡಿದ್ರೆ ಚೆನ್ನಾಗಿರೋದು. ಗ್ಲಾಸು ಚಿಕ್ಕದು ಅಂಥೇಳಿ ನಾನು ಅಷ್ಟು ಮಾತ್ರನೇ ತರಕಾರಿ ಉಪಯೋಗಿಸಿದ್ದು. ಆಮ್ಲೆಟ್ ಮಾಡೋವಾಗ ಈ ಥರ ತರಕಾರಿನ ಉಪಯೋಗಿಸೋದ್ರಿಂದ ಚೆನ್ನಾಗಿರುತ್ತೆ. ಏನು ಅಂತಂದರೆ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಆಮ್ಲೆಟ್ನ ಬೇಯಿಸ್ಕೋಬೇಕು. ಎರಡೂ ಕಡೆ ಬೇಯಿಸ್ಕೋಬೇಕು ಅಷ್ಟೇ. ಆಮ್ಲೆಟ್ ಮೇಲ್ಗಡೆ ಯಾವುದೇ ರೀತಿಯಾದಂತಹ ಎಣ್ಣೆ ಕೂಡ ಹಾಕೋ ಅವಶ್ಯಕತೆ ಇರಲ್ಲ, ಹಾಗೇ ಬಂದ್ಬಿಡುತ್ತೆ ಆಮ್ಲೆಟು. ಇವತ್ತಿನ ಮಧ್ಯಾಹ್ನದ ಊಟ 2 ಮೊಟ್ಟೆಯಿಂದ ಮಾಡಿರೋ ಆಮ್ಲೆಟ್ಟು ಮತ್ತು ಸೌತೆಕಾಯಿ, ಈ 2 ತಿನ್ನೋದ್ರ ಮೂಲಕ ಮಧ್ಯಾಹ್ನ ಊಟನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ವೆಯ್ಟ್ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿನ್ನೆ ನನಗೆ 76,600 ಗ್ರಾಮ್ ಇತ್ತು, ಇವತ್ತು 76,500 ಗ್ರಾಮ್, ಒಟ್ಟಾರೆ 100 ಗ್ರಾಮ್ ಅನ್ನೋದು ನನಗೆ ವೆಯ್ಟ್ ಕಮ್ಮಿ ಆಗಿದೆ. ಇವತ್ತು ಡಯಟ್ ಮಾಡಿರೋ ಅಂಥ ರಿಸಲ್ಟು ಮತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಸಲ್ಲಿ ನಾನು ಎಷ್ಟು kg ಸಣ್ಣ ಆಗಿದ್ದೀನಿ ಅಂತೇಳಿ ನಾಳೆ ವಿಡಿಯೋ ಮಾಡಾಕ್ತೀನಿ. ಯಾರು ಆ ವಿಡಿಯೋನ ಮಿಸ್ ಮಾಡ್ಕೊಂಡಲೇ ನೋಡಿ ಫ್ರೆಂಡ್ಸ್. ನಾನು ನೈಟ್ ಊಟಕ್ಕೆ 1 ಎಳ್ನೀರು ತಗೊಂಡಿದ್ದೆ. ಆ ಎಳ್ನೀರು ಮತ್ತು ಕಾಯಿ ಇದೆಯಲ್ಲ, ಆ ಕಾಯಿ ಸ್ವಲ್ಪ ಕಡಲೆಕಾಯಿ ತಗೊಂಡು ಇವತ್ತಿನ ನೈಟ್ ಊಟನ ನಾನು ಕಂಪ್ಲೀಟು ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯ ಫುಡ್ಡೇ ಆಗಲಿ, ಡ್ರೈ ಫ್ರೂಟ್ಸೇ ಆಗಲಿ, ಡ್ರಿಂಕ್ಸ್ನೇ ಆಗಲಿ ತಗೊಳ್ಳೋದಿಲ್ಲ. ಓಕೆನಾ? ಇಷ್ಟನ್ನ ಹೇಳ್ತಾ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.